ನೋಡಿ, ನಮಗೆ KA ಮತ್ತು KPSC ಎಕ್ಸಾಮ್ಸ್ ಉದ್ದೇಶದಿಂದ ಇಲ್ಲಿ ನಮಗೆ ಪದಗಳ ಅರ್ಥ ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ಕಡ್ಡಾಯ ಕನ್ನಡ ಯಾರು ಬರಿತಿದ್ದೀರಾ ಅಂದರೆ ಅವ್ರಿಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಆ್ಯಂಡ್ ಮಾಮೂಲಿ ನೀವು 35 ಮಾರ್ಕ್ಸಿಗೆ ಬರಿತಿದ್ದೀರಾ ಅಂದರೆ ಅಲ್ಲೂ ಹೆಲ್ಪ್ ಆಗುತ್ತೆ. ಸೊ ಪದಗಳ ಅರ್ಥ ನಿಮಗೆ 2 ಮಾರ್ಕ್ಸು ಅಥವಾ 3 ಮಾರ್ಕ್ಸು ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. PDF ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಹೆಲ್ಪ್ ಆಗಿದ್ದರೆ ಚಾನಲ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರಾಷ್ಟ್ರಪತಿ ಪದಗಳ ಅರ್ಥ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟು. ನೋಡಿ, ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ, ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ಹೇಳ್ಬಿಟ್ಟು. ಉನ್ನತ ಅಂದರೆ ಎತ್ತರವಾದ, ಮೇಲಾದ ಅಂತೇಳಿ. ಹತ್ತಿಕ್ಕು ಅಂದರೆ ಅಡಗಿಸು, ದಮನ ಮಾಡು. ಚೆಲ್ಲಾಪಿಲ್ಲಿ ಅಂದರೆ ಅಸ್ತವ್ಯಸ್ತ, ಚದುರು. ಅನುಗುಣ ಮತ್ತು ಅನುಸಾರ ಅಂತ ಹೇಳ್ಬಿಟ್ಟು. ಅನುಗುಣ ಅಂದರೆ ಅನುಸಾರ ಆ್ಯಂಡ್ ಹೊಂದಿಕೊಂಡು ಹೋಗು. ಆಕಾರ ಅಂದರೆ ಮೂಲ, ಆಧಾರ. ಮನೋಭಾವ ಅಂದರೆ ಮನಸ್ಸಿನ ಭಾವನೆ, ದೌರ್ಬಲ್ಯ, ಬಲಹೀನತೆ. ಭಂಗ ಅಂದರೆ ಸೋಲು, ವೈಫಲ್ಯ. ವರ್ತನೆ ಅಂದರೆ ನಡತೆ, ರೀತಿ. ಆದೇಶ ಅಂದರೆ ಆಜ್ಞೆ, ಅಪ್ಪಣೆ ಮಾಡೋದು. ಸದೃಶ ಅಂದರೆ ಹೋಲುವ, ಸಾಟಿಯಾದ. ಆಮೇಲೆ ಸಂಯಮ ಅಂದರೆ ಹತೋಟಿ, ನಿಯಂತ್ರಣ. ಅಪರಾಧಿ, ತಪ್ಪು ಮಾಡಿದವನು. ಭಂಡಾರ ಅಂದರೆ ಬೊಕ್ಕಸ. ನೋಡಿ, ಇಲ್ಲಿ ಇದು ಭಂಡಾರ ಅನ್ನೋದು ಒಂದ್ಸಲಿ PYQ ಆಗಿದೆ. ಸೊ ಇಂಪಾರ್ಟೆಂಟು. ಭಂಡಾರ ಅಂದರೆ ಬೊಕ್ಕಸ, ಖಜಾನೆ. ಮತ್ತು ಜೋಪಾನ, ರಕ್ಷಣೆ, ಜತನ. ಪ್ರಗತಿ ಅಂದರೆ ಮುನ್ನಡೆ. ಅಭಿವೃದ್ಧಿ ಅಂದರೆ ಅಭಿವೃದ್ಧಿ, ರೋಚಕ, ಕುತೂಹಲಕಾರಿ. ಸೂಜಿಗ, ದಾಯಕ. ಪ್ರವೇಶ ದ್ವಾರ ಅಂದರೆ ಒಳ ಹೋಗುವ ಮುಖ್ಯ ಬಾಗಿಲು. ನೀಟಾಗಿ ಅಂದರೆ ಅಂದವಾಗಿ, ಸೊಗಸಾಗಿ. ಆಮೇಲೆ ನೋಡಿ, ವಿವರ ತಿಳಿಯಿರಿ. ಜನಕ ಮಹಾರಾಜ, ಮಿಥಿಲೆಯ ರಾಜ, ಸೀತೆಯ ತಂದೆ. ತಾಳ್ಮೆಗೆಡು ಅಂದರೆ ಸಹನೆ ಕಳೆದುಕೊಳ್ಳು, ಕೋಪಕ್ಕೆ ಒಳಗಾಗು. ಸಂಸ್ಕೃತಿ ಅಂದರೆ ದೇಶದ ನಾಗರಿಕತೆಯ ಸಾರ. ರಾಜ್ಯಪಾಲ ನಿಮಗೆ ಗೊತ್ತೇ ಇದೆ ಯಾರು ಅಂತ ಹೇಳ್ಬಿಟ್ಟು, ಪೊಲಿಟಿಲಿ ಓದಿರ್ತೀರ. ಸೊ ವಿಶ್ವವಿದ್ಯಾಲಯ ಅಂದರೆ ಉನ್ನತ ವಿದ್ಯಾಭ್ಯಾಸ ನೀಡುವ ಸಂಸ್ಥೆ. ಕುಲಪತಿ ಅಂದರೆ ವಿಶ್ವವಿದ್ಯಾಲಯ ಮುಖ್ಯಸ್ಥ. ಕಾರ್ಯಕ್ಷೇತ್ರ ಅಂದರೆ ಕಾರ್ಯರಂಗ, ಕೆಲಸ ನಿರ್ವಹಿಸುವ ವಲಯದ ವ್ಯಾಪ್ತಿ. ಪಾಲಿಶ್ ಅಂದರೆ ಹೊಳಪು ಬರುವಂತೆ ಮಾಡುವಿಕೆ. ಬುದ್ಧಿ ಕಲಿಸು, ತಿಳುವಳಿಕೆಯನ್ನುಂಟು ಮಾಡು, ಸರಿದಾರಿಗೆ ತರು ಅಂತೇಳಿ. ಸೊ ಇದಿಷ್ಟು ಏನು ಹೇಳಿದೆ, ಇದು 6th ಸ್ಟ್ಯಾಂಡರ್ಡ್ದು ಕನ್ನಡ ಪಾರ್ಟ್ 1. ನೀವು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟು ವಿಡಿಯೋದಲ್ಲಿ ಪಾರ್ಟ್ 2 6th ಸ್ಟ್ಯಾಂಡರ್ಡ್ದು ಪದಗಳ ಅರ್ಥ ಕೊಡ್ತೀನಿ. ನೋಡಿ, ನೆಕ್ಸ್ಟು ಏನಿದೆ ಅಂದರೆ ಒಡ್ಡಲಗ, ರಾಜಸಭೆ, ದರ್ಬಾರು. ರೋದನ ಅಂದರೆ ಅಳುವಿಕೆ, ಪ್ರಲಾಪ. ಚುಂಬನ, ಮುತ್ತು. ಉದ್ಗರಿಸು, ಹೇಳು. ಹೊರಗೆಡು. ಆಮೇಲೆ ಪರಿಸಮಾಪ್ತಿ, ಮುಕ್ತಾಯ, ಕೊನೆ. ಶೋಕ, ಅಳಲು, ದುಃಖ, ಕಗ್ಗದ. ನೆಕ್ಸ್ಟ್ ಕಂಠ, ನಿಂತು ಬರುವ ಅಸ್ಪಷ್ಟವಾದ ಮಾತು. ಬಿಗಿದ ಕಂಠ. ಅಂತಃಪುರ, ರಾಣಿವಾಸ. ನಿಟ್ಟುಸಿರು, ದೀರ್ಘವಾಗಿ ಬಿಡುವ ಉಸಿರು. ನೀಡಿದಾದ ಶ್ವಾಸ. ಬಡಪಾಯಿ, ಅಶಕ್ತ, ದುರ್ಬಲ. ತೀರಿಕೊಳ್ಳು, ಗತಿಸು, ಮರಣಹೊಂದು. ಮುನ್ನುಡಿ, ಪ್ರತಿಯಾಗಿ, ಮಾತನಾಡು. ಮಾರುತ್ತರ, ಕೊಡು ಅಂತೇಳಿ. ಪತ್ತೆ, ಗುರುತು, ಸುಳಿವು, ವಿಳಾಸ. ಬೊಬ್ಬಿಡು, ಕೂಗು, ಅರಚು, ಗಟ್ಟಿಯಾಗಿ ಹೇಳು. ನಿಜಾಂಶ, ಸತ್ಯ, ದಿಟ್ಟ. ಪಕ್ಕೆಲುಬು,
ಹಿಂಬದಿಯ ಎಲುಬುಗಳು ನೋಡಿ, ಇದು ಪಕ್ಕೆಲುಬು ಅನ್ನೋದು ಒಂದ್ಸಲಿ PYQ ಆಗಿದೆ. ಸೊ ಇಂಪಾರ್ಟೆಂಟು. ನೋಡಿ, ಶೋಕಾಚರಣೆ ಅಂದರೆ ಸತ್ತವರಿಗಾಗಿ ಸಂತಾಪ ಸೂಚಿಸುವುದು. ನಾಲಿಗೆಯನ್ನು ಉದ್ದ ಮಾಡಿ ಹೇಳು. ಒಂದು ವಿಷಯದ ಬಗ್ಗೆ ತನಗೆ ಪೂರ್ಣ ಗೊತ್ತಿದೆ ಅಂದುಕೊಳ್ಳುತ್ತಾ ನಂಬಿಸಿ ಹೇಳುವುದು. ಅತಿಯಾದ ಮಾತನಾಡುವುದು. ಕರುಳು ಕಿತ್ತು ಬರುವಂತೆ ಅಳು. ತನಗಾದ ದುಃಖವನ್ನು ತೋರ್ಪಡಿಸಿಕೊಳ್ಳುವ ಅಳುವ ಒಂದು ರೀತಿಯ ಅತಿವಾದ ಅಳು. ಗಂಟಲು ಹರಿಯುವಂತೆ ಕೂಗು. ಬೊಬ್ಬೆ ಹಾಕಿ ಹೇಳು. ಜೋರಾಗಿ ಬೊಬ್ಬೆ ಇಡು. ಕಾಲಿಗೆ ಬುದ್ಧಿ ಹೇಳು. ಹೇಳದೆ ಕೇಳದೆ ಓಡಿ ಹೋಗು. ಪಲಾಯನ ಮಾಡು. ಇದು ತುಂಬಾ ಇಂಪಾರ್ಟೆಂಟು. ಕಾಲಿಗೆ ಬುದ್ಧಿ ಹೇಳು PYQ ಆಗಿದೆ. ನೋಡಿ, ನೆಕ್ಸ್ಟು ಇಲ್ಲಿ ನಿಮಗೆ ಗೊತ್ತಿರೋವೇ ಇರ್ತವೆ, ಸ್ವಲ್ಪ ನೀವೆಲ್ಲ ಓದಿರ್ತೀರ. ಸೊ ಇಲ್ಲಿ ಏನು ಹೇಳ್ತೀನಿ ಅಂದರೆ, ಇಂಪಾರ್ಟೆಂಟ್ ಏನಿದೆ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಗೊತ್ತಾಗುತ್ತೆ. ದಾಯಾದಿ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು. ಶತಪಥಿಸು. ಹಿಂದಕ್ಕೆ ಮುಂದಕ್ಕೆ ನಡೆದಾಡು. ರಾಜಧರ್ಮ. ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ. ಕಾಲ ಕೂಡಿ ಬರುವುದು. ಸಮಯ ಸಂದರ್ಭ ಒದಗಿ ಬರುವುದು. ಗುರುಕುಲ. ಇಂದಿನ ಕಾಲದಲ್ಲಿ ಗುರುಗಳ ಮನೆಯ ಪಾಠಶಾಲೆ ಆಗಿರುತ್ತಿತ್ತು, ಅದನ್ನು ಗುರುಕುಲ ಎನ್ನುವರು. ಸೊ ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ನೋಡಿ, ಇದು ಸೌಕರ್ಯ, ಅನುಕೂಲ. ಜನರ ಮನಸ್ಸು. ನಾಡೋಜ, ನಾಡಿಗೆ. ಗುರು. ಉಜ್ವಲ ಅಂದರೆ ಬೆಳಗುವ. ಸಜ್ಜನಿಕೆ, ಒಳ್ಳೆಯ ನಡವಳಿಕೆ. ಆ್ಯಂಡ್ ಮೇರ್ ವ್ಯಕ್ತಿತ್ವ, ಎತ್ತರದ ವ್ಯಕ್ತಿತ್ವ. ವಿಕಾಸ, ಹರಡಿಕೊಳ್ಳು. ಹಿಗ್ಗಿಸು, ಹಿರಿದಾಗಿಸು. ರಂಗಭೂಮಿ, ನಾಟಕವಾಡುವ ಸ್ಥಳ. ಅಕಾಲಿಕ ಅಂದರೆ ಕಾಲವಲ್ಲದ. ಮಾಗುತ್ತಾ ಅಂದರೆ ಪಕ್ವಗೊಳ್ಳುತ್ತಾ. ಹೆಗಲೆಣೆ, ನೆರವು ನೀಡು ಅಂತ. ಬೆಳ್ಳಿತೆರೆ, ಚಲನಚಿತ್ರ ತೋರುವ ಪರದೆ. ಮನೋಜ್ಞಾನ, ಮನಮೆಚ್ಚುವ ಸಂಪನ್ನತೆ, ಸಿರಿವಂತಿಕೆ ಅಂತೇಳಿ. ಸಮೃದ್ಧತೆ ಮತ್ತು ಪ್ರತೀಕ, ಸಂಕೇತ, ತೊಡಕು, ಅಡ್ಡಿ. ನೆಕ್ಸ್ಟು ಸಜ ಅಂದರೆ ಶಿಕ್ಷೆ. ಮಹಿಮೆ ಅಂದರೆ ಹಿರಿಮೆ, ಮಹತ್ವ. ರವಿ ಅಂದರೆ ಭಾನು, ಸೂರ್ಯ, ನೇಸರು. ತಾಪ ಅಂದರೆ ಬಿಸಿ, ಶಾಖ. ಹಳಿ ಅಂದರೆ ದೂಷಿಸು, ನಿಂದಿಸು. ಇಳೆ ಅಂದರೆ ಭೂಮಿ, ಧರೆ. ಪೋಷಕ ಅಂದರೆ ಸಲಹುವಾತ, ಪಾಲಕ. ಅನಿವಾರ್ಯ ಅಂದರೆ ಅಗತ್ಯ. ಹೊಗಳು ಅಂದರೆ ಕೊಂಡಾಡು. ಬಣ್ಣಿಸು ಅಂದರೆ ತೆಗಳು ಅಂದರೆ ಹೀಯಾಳಿಸು, ನಿಂದಿಸು. ಮಿಡಿ ಅಂದರೆ ಹಿಂಚು. ಕುಸುಗಾಯಿ ಅಂದರೆ ಕುಸುಗಾಯಿ ಅಂದ್ರೂ ಹಿಂಚು, ಮಿಡಿ ಎಲ್ಲ ಅದಕ್ಕೆ ಬರುತ್ತೆ. ನೆಕ್ಸ್ಟು ಹುಡು ಅಂದರೆ ಉಣಿಸು, ತಿನ್ನಿಸು. ಕರ್ತವ್ಯ ಅಂದರೆ ಕೆಲಸ, ಜವಾಬ್ದಾರಿ. ಬಿರು ಅಂದರೆ ರಭಸ, ಬಿರುಸು. ಸಂಭ್ರಮ ಅಂದರೆ ಉತ್ಸಾಹ, ಸಡಗರ. ಧನ್ಯತೆ ಅಂದರೆ ಸಂತೃಪ್ತಿ. ನೆಕ್ಸ್ಟು ಆಗಸ ಅಂದರೆ ಆಕಾಶ, ಗಗನ. ಇಷ್ಟ ಅಂದರೆ ಇಚ್ಛೆ, ಮೆಚ್ಚುಗೆ. ರೆಕ್ಕೆ ಅಂದರೆ ಹಕ್ಕಿಗಳ ಪುಕ್ಕ, ಗರಿ. ಹೊಡಲು ಅಂದರೆ ಶರೀರ, ಹೊಟ್ಟೆ. ಸಾಗು ಅಂದರೆ ಚಲಿಸು, ಮುಂದೆ ಹೋಗು. ಮಡಿಲು ಅಂದರೆ ಹುಡಿ. ಧರೆ, ನೆಲ. ಭೂಮಿ, ಹೆಬ್ಬಂಡೆ. ದೊಡ್ಡದಾದ ಬಂಡೆ, ವಿಸ್ತಾರವಾದ ಕಲ್ಲು. ಇದಿಷ್ಟು ನೋಡಿ, ಹೆಬ್ಬಂಡೆ ಅಂದರೆ ಇಷ್ಟೊಂದು ಅರ್ಥ ಇದೆ. ಇದು PYQ ಆಗಿದೆ. ಬರ ಅಂದರೆ ಬರಗಾಲ, ಕ್ಷಾಮ. ಹಳಿ ಅಂದರೆ ಸಾಯು, ನಾಶ ಒಂದು. ಗತಿ ಅಂದರೆ ಸ್ಥಿತಿ, ದಾರಿ. ಬಯಲು, ಅಂಗಳ, ಮೈದಾನ. ಉಳಿಸು ಅಂದರೆ ರಕ್ಷಿಸು, ಕಾಪಾಡು. ನೆಡು ಅಂದರೆ ನಾಟು. ಇಲ್ಲಿ ಪುಟ್ಟಿ, ಮಕ್ಕಳನ್ನು ಕರೆಯುವ ಒಂದು ಆಪ್ತ ಸಂಬೋಧನೆ. ಮಂಗಳ, ನಂಗಳ.
ಮಂಗಳ ಗ್ರಹದ ಬಯಲು, ಮಂಗಳ ಗ್ರಹದ ವಿಸ್ತಾರ ಪ್ರದೇಶ. ಇದಂತೂ ಕೇಳೋದು ಡೌಟು. ಇಲ್ಲಿ ಡವಗಟ್ಟು, ಒಮ್ಮೆಲೆ ಭಯವಾಗುವ ಹೃದಯ ಜೋರಾಗಿ ಹೊಡೆದುಕೊಳ್ಳುವುದು. ಅದು ದುರಂತ, ದುಃಖದಲ್ಲಿ ಮುಗಿಯುವ, ಕಷ್ಟದಲ್ಲಿ ಕೊನೆಗೊಳ್ಳುವ. ಯೋಗಿ ಹೆಸರಿನ ಬಂಡೆ, ಮಂಗಳ ಗ್ರಹದಲ್ಲಿ ಕಂಡು ಬಂದಿದೆ ಎನ್ನಲಾದ ಒಂದು ದೊಡ್ಡ ಬಂಡೆ. ಇಷ್ಟು ಇಂಪಾರ್ಟೆಂಟು. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಗಿರವಿ ಅಂಗಡಿ, ವಸ್ತುಗಳು ಅಡವಿಟ್ಟುಕೊಂಡು ಹಣ ನೀಡುವ ಅಂಗಡಿ. ಗುಜರಿ ಅಂದರೆ ಹಳೆ ವಸ್ತುಗಳನ್ನು ಮಾರುವ ಸ್ಥಳ. ಪಕ್ವತನ, ಮಾಗಿದ, ಕೊಬ್ಬು, ರಸಭರಿತ, ಕಮರು, ಕಂದು, ಖನಿ, ಗಣಿ, ಆಕಾರ, ದೊರಕು ಅಂತೇಳಿ. ಸೊ ಇದಿಷ್ಟು ಪದಗಳ ಅರ್ಥ ಆಗಿತ್ತು 6th ಸ್ಟ್ಯಾಂಡರ್ಡ್ದು. ಸೊ ಇನ್ನೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.